ಸಜ್ಜಾಗಿ ನಿಂತಿರುವಂತಹದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರಾಗೇಗುಡ್ಡದವರೆಗೂ ಬೈ ರೋಡ್ ಪ್ರಧಾನಿ ಮೋದಿ ಅವರು ತೆರಳಲಿಕ್ಕಿದ್ದಾರೆ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಸಂಚರಿಸುವಂತಹ ಮಾರ್ಗದ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. 10,000 ಪೊಲೀಸರ ನಿಯೋಜನೆ, ಕಾಕಿ ಕೋಟೆ ಇಡೀ ಬೆಂಗಳೂರಿನಲ್ಲಿ ಇವತ್ತು 200 ಇನ್ಸ್ಪೆಕ್ಟರ್ಸ್, 100 PSIಗಳು, ಜಾಯಿಂಟ್ ಕಮಿಷನರ್ಸ್, ಎಸಿಪಿ, ಡಿಸಿಪಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಎಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ವೀರೇಶ್. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ? ಬಂದ್ರ ಮೋದಿ ಅವರು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಕೆಲವೇ ಕ್ಷಣ ಅಂದ್ರೆ ಇಲ್ಲಿಂದ ಈ ಒಂದು ಸರ್ಕಲ್ ಇಂದ ಈಗ ಮೋದಿ ಅವರು ಒಂದ್ ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಮೂವ್ ಆಗಿದ್ದಾರೆ. ಅಲ್ಲಿ ಒಂದೇ ಭಾರತ್ 3 ಟ್ರೈನ್ಗೆ ಒಂದ್ ಕಡೆ ಚಾಲನೆ ಕೊಡಲಿದ್ದಾರೆ. ಅಲ್ಲಿಂದ ಮತ್ತೆ ರಿಟರ್ನ್ ಹೀಗೆ ಹೊರಲಿದ್ದಾರೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ. ಮೋದಿ ಬರುವಾಗ ಬಿಜೆಪಿ ಕಾರ್ಯಕರ್ತರಿಗೆ ಕೈ ಬೀಸಿದ್ರು. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ, ಮೋದಿಯನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಬಿಜೆಪಿ ಕಾರ್ಯಕರ್ತರನ್ನು ಮಾತಾಡಿಸ್ತೀನಿ. ಮೇಡಮ್, ಮೋದಿ ಬಂದ್ರು, ಮೋದಿಯನ್ನು ನೋಡಿದ್ರೆ ಹೇಗನ್ಸುತ್ತೆ ಮೇಡಮ್ ಅಂತ? ಖುಷಿ ಆಗುತ್ತೆ ನೋಡಿದ್ದಕ್ಕೆ, ತುಂಬಾ ಸಂತೋಷ ಆಯ್ತು. ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್? ಬೆಳಗ್ಗೆ ನಾವು ಒಂದು 9 ಗಂಟೆಗೆ ಬಂದ್ವಿ. ಮೋದಿ ನೋಡ್ಬೇಕಂತ ಬಂದಿದ್ದೆ, ಹೇಗೆ ಮೇಡಮ್ ಅಂತ? ಮೋದಿ ನೋಡ್ಬೇಕಂದ್ರೆ ನಾವು ಕಾರ್ಯಕರ್ತರು. ಮೇಡಮ್ ಹೇಳಿ. ನಮಸ್ಕಾರ ಸರ್, ನಾವು ನಮ್ಮ ಸಾರ್ಗಳಿಂದ ಬಂದಿದ್ದೀವಿ, ಮೋದಿನ ನೋಡಕ್ಕೆ ಬಂದಿರೋದು. ಸರ್, ಒಂದ್ ಕಡೆ ವಿವಿಧ ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿದ್ದಾರೆ. ಈಗ ಒಂದ್ ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹೋಗಿದ್ದಾರೆ, ಒಂದೇ ಭಾರತ್ ಟ್ರೈನ್ಗೆ ಚಾಲನೆ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಸರ್, ಮೋದಿ ಒಂದು ಇನ್ಸ್ಪಿರೇಷನ್. ಜನಗಳು ವಾಲಂಟಿಯರ್ ನಾವು ಕರ್ಕೊಂಡು ಬಂದಿರೋದು ಒಂದು 50% ಅಂದ್ರೆ ವಾಲಂಟಿಯರ್ ಮೋರ್ ದನ್ 50%. ಆ ತರ ಇಲ್ಲಿ ಅವ್ರ ಇನ್ಸ್ಪಿರೇಷನ್. ಅವ್ರು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತೆ ಅವ್ರ ತರ ನಾವು ನಡ್ಕೊಳ್ಬೇಕಂತ ಒಂದು ಇದಾಗುತ್ತೆ. ಆ ಇದರಿಂದ ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ವಿ ನಾವು. ಸೇಮ್ ಸರ್, ನಮ್ದು ತುಂಬಾ ಸಂತೋಷ ಆಯ್ತು ಮೋದಿ ಅವ್ರು ನೋಡಿದಕ್ಕೆ. ಮನೆ ಮೋದಿ ಬಂದಿದ್ರ, ನೋಡಿದ್ರೆ ಹೇಗನ್ಸುತ್ತೆ? ತುಂಬಾ ಖುಷಿ ಆಯ್ತು. ಮೋದಿ ತುಂಬಾ ಯೋಜನೆಗಳೆಲ್ಲ ಮಾಡಿದ್ದಾರೆ. ಅವರು ಯಾರಿಗೆ ದೇಶಕ್ಕೋಸ್ಕರ ಸೇವೆ ತುಂಬಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಜನಗಳಿಗೆ ಇನ್ನೂ ಹತ್ರದಿಂದ ನೋಡಿದ್ರೆ ತುಂಬಾ ಖುಷಿ ಬಿಡ್ತಿದ್ವಿ. ಮೋದಿಜಿ ನೋಡಿ. ಹೌದೌದು ಸರ್, ಏನ್ ಹೇಳ್ತೀರಿ? ಈಗ ಮೋದಿ ಅವರು ಬಂದ್ರು, ಈಗ ಕೈ ಬೀಸಿದ್ರು ನಿಮಗೂ ಸಹ, ಏನ್ ಹೇಳ್ತೀರಿ ಸರ್ ಅಂತ? ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಬೇರೆ ಎಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮೋದಿ ಅವರು ನೋಡಕ್ಕೆ ತುಂಬಾ ಕುತೂಹಲದಿಂದ ಇಲ್ಲಿ ಕಾಯ್ತಾ ಇದ್ರು. ಈಗಾಗಲೇ ಮೋದಿ ಅವರು ಬಂದು ಉದ್ಘಾಟನೆ ಒಳಗಡೆ ಹೋಗಿದ್ದಾರೆ. ತೀರಾ ಅವ್ರು ಬಂದು ಮತ್ತೆ ರಾಗಿಗುಡ್ಡ ಒಂದು ಏನು ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿ ಹಳದಿ ಬಣ್ಣದ ನೂತನವಾಗಿ ಏನು ಮೆಟ್ರೋ ರೈಲ್ವೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ತುಂಬಾ ಖುಷಿ ಪಟ್ಟಿದೆ. ಇಡೀ ದೇಶ ಹೆಮ್ಮೆ ಪಡುವಂತ ನರೇಂದ್ರ ಮೋದಿ ಅವರು ದೇಶಕ್ಕೆ 2014ರಲ್ಲಿ ಒಂದು ಪ್ರಧಾನಮಂತ್ರಿ ಆದ್ಮೇಲೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಭಾರತ ವಿಶ್ವದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೇಳಿರ್ತಂತ ನಾವೆಲ್ಲ ಕೂಡ ಖುಷಿಯಾಗಿ ಅವರನ್ನು ನೋಡಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದೀವಿ. ಮೋದಿ ಸ್ಪೆಷಲ್ ಇವತ್ತು, ಸಂಡೇ ಸ್ಪೆಷಲ್, ಇವತ್ತು ಮೋದಿ ಸ್ಪೆಷಲ್. ನಮ್ಮ ಎಲ್ರಿಗೂ ಒಂದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದಕ್ಕೆ ಪ್ರಧಾನಮಂತ್ರಿಗಳು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬೆಂಗಳೂರಿನ ಟ್ರಾಫಿಕ್ ಹೆಚ್ಚಿನ ಸಮಸ್ಯೆ ಇರೋದ್ರಿಂದ ಈ ಸರ್ಕಾರ ಅದನ್ನ ತಡವಾಗಿ ಮಾಡ್ತಾ ಇತ್ತು. ಇದು ಅವ್ರ ಗಮನಕ್ಕೆ ಬಂದು ಇದನ್ನ ನಮ್ಮ ಇಲ್ಲಿ ಬೆಂಗಳೂರು ಸಂಸದರುಗಳಾದಂತ ಎಲ್ಲರೂ ಸೇರಿ ಈ ಉದ್ಘಾಟನೆಗೆ ಏರ್ಪಾಡು ಮಾಡಿ ಇವತ್ತು ಚಾಲನೆ ಕೊಡ್ತಾವ್ರೆ. ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಅವರಿಗೆ ಧನ್ಯವಾದಗಳು. ಸರ್, ಏನ್ ಹೇಳ್ತಾರೆ ಹೇಳಿ? ಸರ್, ಇವತ್ತು ಮೋದಿ ಅವ್ರು ಬಂದಿರೋದು, ಅವ್ರು ಬಂದವರೇ ಹೋಗೋರೆ, ಪ್ರತಿಭಟನೆಗೆ ಬಂದಿಲ್ಲ. ಅವ್ರು ಬಂದಿದೆ ಬೆಂಗಳೂರಿಗೆ ಅಭಿವೃದ್ಧಿ ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು ಬೆಂಗಳೂರು ಹಬ್ಬ. ಇವತ್ತು ನಮ್ಮ ರಾಜ್ಯದಲ್ಲಿರೋರಿಗೆ ಎಲ್ಲಾ ಜನತೆಗೂ ಪರವಾಗಿ ಅವ್ರಿಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಮತ್ತೆ ಅವರು ಏನಂತಂದ್ರೆ ಯಾವುದೇ ಒಂದು ಇಲ್ಲಿ ಬಂದ್ರು ಬರೀ ಅಭಿವೃದ್ಧಿಗೆ ಬಂದವ್ರೆ ಸರ್. ನಾವು ಇದುವರೆಗೂ ಅವ್ರನ್ನ ಹತ್ರದಿಂದ ನೋಡಿರೋದು ಅಂತಂದ್ರೆ ಇಲ್ಲಿ 2 ಸರಿ ಅಭಿವೃದ್ಧಿ ಕೆಲಸಕ್ಕೆ ಬಂದಾಗಲೇ ಅವ್ರನ್ನ ನೋಡಿರೋದು ನಾವು. ಯಾವುದೇ ಒಂದು ಮಾಡಿದ್ರು ಮೋದಿ ಅವರೇನೇನೆ ಎಲ್ಲಾನು ಮೆಟ್ರೋ ಆಗ್ಲಿ ರೈಲ್ ಆಗ್ಲಿ ಎಲ್ಲ ಮಾಡಿರೋದು. ಆದ್ರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಎಲ್ಲಾ ಜನತೆ ಪರವಾಗಿ ನಾವು ಧನ್ಯವಾದಗಳು ಹೇಳ್ತೀವಿ. ಸರ್, ಡೆವಲಪ್ಮೆಂಟ್ ಅಂದ್ರೆ ಮೋದಿ ಪ್ರಪಂಚದಲ್ಲಿ ಮೂರನೇ
ಮೂರನೇ ಸ್ಥಾನಕ್ಕೆ ತಂದಿರೋದಕ್ಕೆ ಮೋದಿ ನಾವೆಲ್ಲ ಚಿರಋಣಿಯಾಗಿದ್ದೀವಿ. ದೇಶ ಭಾರತ ಅಂತ ಅಂದ್ರೆ ಈಗ ಅಮೆರಿಕಾನೇ ನಡ್ಗೋಂತ ಪರಿಸ್ಥಿತಿಗೆ ಮೋದಿ ತಂದ್ರಲ್ಲ, ಅದಕ್ಕೆ ನಮಗೆ ಖುಷಿ ಅನ್ನಿಸ್ತದೆ. ಅದಕ್ಕೋಸ್ಕರ ಇಷ್ಟೊತ್ತು ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಬಂದು ಯಾವ ರೀತಿ ನೋಡಿದ್ರೆ ನಮ್ಗೆ ಅಷ್ಟು ಖುಷಿ ಅನ್ನಿಸ್ತದೆ. ಡೆವಲಪ್ಮೆಂಟ್ ಅಂದ್ರೆ ಮೋದಿ, ಮೋದಿ ಅಂದ್ರೆ ಡೆವಲಪ್ಮೆಂಟ್. ಹರ ಮಹಾದೇವ ಬೆಂಗಳೂರು ಕಾರ್ಯಕ್ರಮಕ್ಕೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷವಾಗಿದೆ. ಅವರಿಗೆ ತುಂಬಾ ಒಂದೇನಿಂದ ಬರ ಮಾಡ್ಕೊಳ್ತೇವೆ. ಭಾರತ ದೇಶದ 140 ಕೋಟಿ ಜನರ ಜೀವನಾಡಿ, ಭಾರತ ದೇಶದ ಸೂರ್ಯ ನರೇಂದ್ರ ಮೋದಿ ಅವರು ಅಭಿವೃದ್ಧಿಯ ಹರಿಕಾರ. ಎಲ್ಲರೂ 140 ಕೋಟಿ ಜನನು ಒಂದೇ ಅಂತ ಕಾಣಿರುವ ದೈವಾನುಭೂತ ಸಂಭೂತ ನರೇಂದ್ರ. ಸೂರ್ಯ ನರೇಂದ್ರ ಮೋದಿ ಅವರು ಹಗರಣ ಇಲ್ಲದ ನಾಯಕ. ಇಡೀ 280 ದೇಶಕ್ಕೆ ಪ್ರಥಮ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಇವರು ಇರೋಕ್ಕೆ ಭಾರತ ದೇಶದ 140 ಕೋಟಿ ಜನರು ಧನ್ಯರು. ಶ್ರೀಪಾದ್ ಪಟೇಲ್, ಆ ಒಂದು ಭಾಗದಲ್ಲಿ ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು. ಸರ್ ಬನ್ನಿ ಸರ್, ಹೇಳಿ ಏನ್ ಹೇಳ್ತಿದ್ರ? ಈಗ ಬಂದಿದ್ದಾರೆ, ಮೋದಿಯನ್ನ ಕಣ್ ತುಂಬಿಕೊಂಡ್ರಿ, ನಿಮಗೂ ಸಹ ಕೈ ಬೀಸಿದ್ರು. ಹೌದು ಸರ್, ಮೋದಿ ಅವರು ಈ ದೇಶವನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋಕೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡು ಬರೀ ಡೆವಲಪ್ಮೆಂಟ್, ಎಲ್ಲಿ ನೋಡು ನಮ್ಗೆ ಕೆಲಸಗಳು ನಡೀತಾನೆ ಇದೆ. ನೋಡ್ತಾ ಇದೀವಿ, ಕಣ್ಣಾರೆ ನೋಡ್ತಾ ಇದೀವಿ. ರೈಲ್ವೆ ಸ್ಟೇಷನ್ಗಳು ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಎಲ್ಲಾ ತರವಾದ ಸೌಲಭ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ ಸರ್, ನಿಮ್ಮ ಮಾಧ್ಯಮದ ಮೂಲಕ. ಈಗ ವಿರೋಧ ಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಪಕ್ಷದವರು ಮಾತಾಡ್ತಿದಾರಲ್ಲ, ಸೈನಿಕರನ್ನ ಅವರು ಕೀಳ್ತನ ಮಾಡಿ ಮಾತಾಡ್ತಿದ್ದಾರೆ ಸರ್. ಇವೆಲ್ಲ ಅವರಿಗೆಲ್ಲ ನಾವೆಲ್ಲರೂ ಖಂಡನೆ ಹೇಳಬೇಕು. ಅವರಿಗೆಲ್ಲ ಬಾಯಿ ಮುಚ್ಚಿಸಬೇಕು. ನರೇಂದ್ರ ಮೋದಿ ಅಂತ ಒಂದು ಹೆಮ್ಮೆಯ ಪ್ರಧಾನಿ ನಮಗೆ ಸಿಕ್ಕಿರೋದು ನಾವು ಮಾಡಿರೋ ಪುಣ್ಯ, ಈ ದೇಶ ಮಾಡಿರೋ ಪುಣ್ಯ. ಅವರು ಒಂದು ಅವತಾರ, ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿರೋ ಅವತಾರ. ಸಜ್ಜಾಗಿ ನಿಂತಿರುವಂತಹದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬಾಗೇಗುಡ್ಡದವರೆಗೂ ಬೈ ರೋಡ್ ಪ್ರಧಾನಿ ಮೋದಿ ಅವರು ತೆರಳಲಿಕ್ಕಿದ್ದಾರೆ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಸಂಚರಿಸುವಂತಹ ಮಾರ್ಗದ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. 10,000 ಪೊಲೀಸರ ನಿಯೋಜನೆ, ಕಾಕಿ ಕೋಟೆ ಇಡೀ ಬೆಂಗಳೂರಿನಲ್ಲಿ ಇವತ್ತು. 200 ಇನ್ಸ್ಪೆಕ್ಟರ್, 100 PSIಗಳು, ಜಾಯಿಂಟ್ ಕಮಿಷನರ್, ಎಸಿಪಿ, ಡಿಸಿಪಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಎಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ವೀರೇಶ್. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ? ಬಂದ್ರ ಮೋದಿ ಅವರು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಟೇಲ್, ಕೆಲವೇ ಕ್ಷಣ ಅಂದ್ರೆ ಇಲ್ಲಿಂದ ಈ ಒಂದು ಸರ್ಕಲ್ ಇಂದ ಈಗ ಮೋದಿ ಅವರು ಒಂದ್ ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಮೂವ್ ಆಗಿದ್ದಾರೆ. ಅಲ್ಲಿ ಒಂದೇ ಭಾರತ್ 3 ಟ್ರೈನ್ಗೆ ಒಂದ್ ಕಡೆ ಚಾಲನೆ ಕೊಡಲಿದ್ದಾರೆ. ಅಲ್ಲಿಂದ ಮತ್ತೆ ರಿಟರ್ನ್ ಹೀಗೆ ಹೊರಲಿದ್ದಾರೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ. ಮೋದಿ ಬರುವಾಗ ಬಿಜೆಪಿ ಕಾರ್ಯಕರ್ತರಿಗೆ ಕೈ ಬೀಸಿದ್ರು. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ, ಮೋದಿಯನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ.